ಅಲರ್ಜಿಗೆ ಕಾರಣಗಳೇನು? ಅಲರ್ಜಿ ಅಂದಾಗ ನಮ್ಮ ಶರೀರದ ಒಂದು ಅಬ್ನಾರ್ಮಲ್ ರಿಯಾಕ್ಷನ್ ಆಗಿರುತ್ತೆ. ಅಲರ್ಜಿ ಉಂಟಾಗುವುದು ಕೆಲವೊಂದು ಎಕ್ಸ್ಟರ್ನಲ್ ಸ್ಟಿಮ್ಯುಲೈಗಳಿಂದ. ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಅಂತಂದರೆ ನಮ್ಮ ವಾತಾವರಣದ ಟೆಂಪ್ರೇಚರ್ ಚೇಂಜಿಂದ ಇರ್ಬೋದು, ಕೋಲ್ಡ್ ಆಗಲಿ ಅಥವಾ ಹಾಟ್ ಆಗಲಿ. ನಮ್ಮ ಸುತ್ತಮುತ್ತಲಿರುವ ಪ್ರಾಣಿಗಳ ಡ್ಯಾಂಡ್ರಸ್ನಿಂದ ಉಂಟಾಗಬಹುದು, ಅಥವಾ ಟ್ರೀಸ್ಗಳಿಂದ, ಆ ಟ್ರೀನಲ್ಲಿಂದ ಬರುವ ಪೊಲೆನ್ ಗ್ರೇನ್ಸ್ನಿಂದ, ಮಾಲ್ಟ್ಸ್ನಿಂದ, ಆ್ಯನಿಮಲ್ ಡ್ಯಾಂಡ್ರಸ್ನಿಂದ, ಅಥವಾ ಕೆಲವೊಂದು ಫುಡ್ಗಳಲ್ಲಿರುವ ಜಂಕ್ಸ್ ಫುಡ್ನಿಂದ, ಅಥವಾ ಕೆಲವೊಂದು ಮೆಡಿಸಿನ್ಸ್ಗಳಿಂದನೂ ಅಲರ್ಜಿ ಉಂಟಾಗಬಹುದು. ಈ ಅಲರ್ಜಿಯಲ್ಲಿ ಮುಖ್ಯವಾಗಿ ಉಂಟಾಗುವುದು ನಮ್ಮ ಶರೀರದಲ್ಲಿರುವ ಇಮ್ಯೂನ್ ಸಿಸ್ಟಮ್ ಡಿಸ್ಟರ್ಬ್ ಆಗುವುದರಿಂದ. ಇಮಿಡಿಯೇಟಾಗಿ ಇಮ್ಯೂನ್ ಸಿಸ್ಟಮ್ ಡಿಸ್ಟರ್ಬ್ ಆದರೆ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಮತ್ತು ಸ್ಕಿನ್ ಸಿಸ್ಟಮ್ ಅಲ್ಲಿ ಕೆಲವೊಂದು ಲಕ್ಷಣಗಳು ಕಂಡುಬರುತ್ತವೆ. ಆ ಲಕ್ಷಣಗಳೇನೆಂತಂದರೆ, ಇವಾಗ ಸ್ಕಿನ್ ಮೇಲೆ ರ್ಯಾಷಸ್ ಉಂಟಾಗುವುದು, ಇಚ್ಚಿಂಗ್ ಆಗಬಹುದು, ಅಥವಾ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಅಂದರೆ ಸ್ನೀಸಿಂಗ್ ಆಗುವುದು, ಕೆಮ್ಮು ಬರುವುದು, ಅಥವಾ ಸ್ಫುಟಮ್ ಜಾಸ್ತಿ ಬರುವುದು. ಈ ಸಿಂಪ್ಟಮ್ಸ್ ಎಲ್ಲ ಕಂಡು ಬಂದಾಗ ನೀವು ವೈದ್ಯರಲ್ಲಿ ಕನ್ಸಲ್ಟ್ ಮಾಡಿ ಸಲಹೆಯನ್ನು ಪಡೆದುಕೊಳ್ಳಬೇಕು.